ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೇ ಕೆಲಸ ಎಲ್ಲ ಬಾಂಡೆ ತೊಳೆಯೋದು ಮತ್ತು ಗ್ಯಾಸ್ ಒರೆಸೋದು ಎಲ್ಲ ಮುಗೀತು. ಇನ್ನು ಬಾಂಡೆ ಕೂಡ ಸಿಲ್ಪಿಗೆ ಹಾಕ್ಕೊಂಡೆ. ನಾನು ಇವಾಗ ಸಾಂಬಾರಿಗೆ ಬೇಳೆ ಹಾಕಬೇಕು ಅಂತ ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ ನಾಷ್ಟ. ಅದಕ್ಕೆ ಬೇಳೆ ಹಾಕಬೇಕು ಅಂತ ಬೇಳೆಗೆ ಸ್ವಲ್ಪ ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕಿ ಬೇಳೆನ ಕುದಿಸ್ಕೋಬೇಕು ಅಂತ ಈರುಳ್ಳಿನ ಹೆಚ್ತಾಯಿದ್ದೀನಿ ಮತ್ತು ಟೊಮೆಟೊನ ಕೂಡ ಹೆಚ್ಕೊಂಡೆ. ಇವಾಗ ಒಂದು ಸ್ವಲ್ಪ ಬೇಳೆ ಮತ್ತು ಒಂದು ಈರುಳ್ಳಿ ಒಂದು ಟೊಮೆಟೊ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕಿ ನಾನು ಒಂದು 4 ವಿಸಿಲ್ ಕೂಗಿಸ್ಕೊತೀನಿ. ಇನ್ನು ಅಷ್ಟರಲ್ಲೇ ನಂದು ಬೆಳಗ್ಗೆನೇ ನಾನು ಜೀರಿಗೆ ಮತ್ತು ಸೋಂಪು ಹಾಕಿ ಕುದಿಸಿರೋ ನೀರನ್ನ ಕುಡಿತೀನಿ. ಸ್ವಲ್ಪ ಅದನ್ನು ಕೂಡ ಕುದೀತು, ಅದನ್ನು ಕೂಡ ಕುಡಿದೆ ನಾನು. ಅಷ್ಟರಲ್ಲೇ ಇದು ಬೇಳೆ ಕೂಡ ಕುದ್ದಿದೆ. ಇವಾಗ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಕುದಿದೆ ಬೇಳೆ. ಇಷ್ಟು ಬೇಳೆನೇ ಕಾಣಿಸ್ತಾ ಇಲ್ಲ, ಆ ಥರ ಕುದಿದೆ. ಇವಾಗ ಇದನ್ನು ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕ್ಕೋತೀನಿ. ಇನ್ನು ಚಟ್ನಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಶೇಂಗಾ ಹುರಿದಿಟ್ಕೊಂಡಿದ್ದೆ. ಚಟ್ನಿಗೆ ಒಂದು ಈರುಳ್ಳಿ, ಖಾರ ಎಷ್ಟು ಬೇಕೋ ಅಷ್ಟು, ಶುಂಠಿ, ಎಣ್ಣೆ ಹಾಕಿ ಹುರಿದು ಇಟ್ಕೊಂಡಿದ್ದೆ. ಅದನ್ನ ಕೂಡ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಇವಾಗ ಇಡ್ಲಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪಟ ಅಂತ ಬೆಳಗ್ಗೆ ಜಲ್ದಿನ ಆಗಬೇಕೆಲ್ಲ, ಹಾಗಾಗಿ ಜಲ್ದಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಡ್ಲಿ ಕೂಡ ಇಟ್ಟು ಇವಾಗ ಪಲಾವ್ ಮಾಡ್ಕೋಬೇಕಂತ ಒಂದು ಸ್ವಲ್ಪ ಪುದೀನ ಮತ್ತು ಇದೆಲ್ಲ ಸ್ಪೈಸಸ್ ಹಾಕಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಅಷ್ಟರಲ್ಲೇ ಇಡ್ಲಿ ಕೂಡ ರೆಡಿಯಾಗಿತ್ತು. ಇನ್ನು ಒಗ್ಗರಣೆ ಕೂಡ ಮಾಡಿಕೊಂಡೆ ಪಲಾವಿಗೆ. ಇನ್ನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ, ಅದನ್ನ ಕೂಡ ಇದಕ್ಕೆ ಸೇರಿಸಿ ಒಂದು 3 ಸೀಟಿ ಹೊಡೆಸ್ತೀನಿ. ಇನ್ನು ಪಲಾವ್ ಕೂಡ ರೆಡಿ ಆಗುತ್ತೆ. ಹಾಗೆ ಬೆಳಗ್ಗೆನೇ ಜಲ್ದಿ ಕೆಲಸ ಆಗಬೇಕಂದ್ರೆ ಹುಡುಗರು ಜಳಕ ಮತ್ತು ನಮ್ಮದು ಕೆಲಸ ಅಡುಗೆ, ಹೀಗಾಗಿ ಎಲ್ಲನೂ ಪಟ ಆಗಬೇಕು ಅಂತ ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಇಡ್ಲಿ ಕೂಡ ರೆಡಿಯಾಗಿತ್ತು, ಅದನ್ನ ಕೂಡ ತೆಗಿತಾ ಇದ್ದೀನಿ ನಾನಿವಾಗ. ತುಂಬಾ ಸುಡ್ತಾ ಇತ್ತು. ಇದು ನಮ್ಮದು ಇಡ್ಲಿ ಇದು ಈ ಥರ ಐತಿ, ಹಂಗಾಗಿ ತೆಗಿಯೋಕೆ ಸ್ವಲ್ಪ ಇದು ಅನಿಸುತ್ತೆ. ಇದನ್ನು ತೆಗೆದು ಆಮೇಲೆ ಎಲ್ಲ ಅಷ್ಟನ್ನು ತೊಗೊಂಡ್ಬಿಡ್ತೀನಿ. ಇವಾಗ ಇಡ್ಲಿ ಎಲ್ಲ ಮಕ್ಕಳಿಗೆ ಹಾಕಿಕೊಟ್ಟೆ ನಾನು. ಮತ್ತು ಇಡ್ಲಿ ಕೂಡ ಒಂದು ಇದಕ್ಕೆ ಡಬ್ಬಕ್ಕೆ ತೆಗೆದಿಟ್ಕೊಂಡು ಆಮೇಲೆ ಇನ್ನೊಂದು ಇದನ್ನು ಹಾಕಿ ಇಟ್ಟಿದ್ದೆ. ಇನ್ನು ಸ್ಕೂಲಿಗೆ ಕಳಿಸ್ಬರೋಣ ಅಂತ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಂದು ಇವಾಗ ನಾನು ಪಲ್ಯ ಮಾಡಿಕೊಂಡೆ. ಸೌತೆಕಾಯಿ ಪಲ್ಯ ಮಾಡಿಕೊಂಡೆ. ಇನ್ನು ಇದ್ರ ಜೊತೆ ರೊಟ್ಟಿ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಇದು ಮಧ್ಯಾಹ್ನದ ಅಡುಗೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇದು ಚಿಕ್ಕದಾಗಿ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ ಇಷ್ಟ ಆಗಿತ್ತು ನೋಡಿರಿ. ಮತ್ತೆ ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ. ಎಲ್ಲರಿಗೂ ನಮಸ್ತೆ.